ವಿವರ್ಸ್, ಇವತ್ತು ನಾನು ನಿಮಗೆ ಚಾಪ್ಟರ್ ನಂಬರ್ 13 4th ಸ್ಟ್ಯಾಂಡರ್ಡ್ ಚಾಪ್ಟರ್ ನಂಬರ್ 13 ಮೆಜರ್ಮೆಂಟ್ ಆಫ್ ವಾಲ್ಯೂಮ್ ಬಗ್ಗೆ ನಿಮಗೆ ಫುಲ್ ಡೀಟೇಲ್ಸ್ ಆಗಿ ಅರ್ಥ ಮಾಡಿಸ್ತೀನಿ. ಸೊ ನೋಡ್ಕೊಳ್ಳಿ, ಮೆಜರ್ಮೆಂಟ್ ಆಫ್ ವಾಲ್ಯೂಮ್ ಅಂದರೆ ಏನು? ವಾಲ್ಯೂಮ್ ಅಂದರೆ ಯಾವ್ದನ ಒಂದು ವಸ್ತು ಲಿಕ್ವಿಡ್ ಶೇಪಲ್ಲಿ, ವಾಟರ್ ಇರ್ಬೋದು, ಜ್ಯೂಸ್ ಇರ್ಬೋದು, ಮಿಲ್ಕ್ ಇರ್ಬೋದು, ಯಾವ್ದನ ಒಂದು ಥಿಂಗ್ಸ್ ಲಿಕ್ವಿಡ್ ಶೇಪಲ್ಲಿ ಇರುತ್ತೆ, ಅದನ್ನ ಮೆಜರ್ಮೆಂಟ್ ಮಾಡೋದನ್ನ ಮೆಜರ್ಮೆಂಟ್ ಆಫ್ ವಾಲ್ಯೂಮ್ ಅಂತ ಕರಿತೀವಿ. ಈ ಚಾಪ್ಟರ್ ಅಲ್ಲಿ ನಾವು ಕೆಪಾಸಿಟಿ ಆಫ್ ಗಿವನ್ ಕಂಟೈನರ್ ಅಲ್ಲಿ ಏನೇನ ಅಳತೆ ಮಾಡೋದನ್ನ ಕಲಿತೀವಿ. ಮತ್ತೆ ಮಿಲಿಮೀಟರ್ನ ಲೀಟರ್ಗೆ ಯಾವ ಥರ ಕನ್ವರ್ಟ್ ಮಾಡೋದನ್ನ ಕಲಿತೀವಿ, ಆಡಿಷನ್ನ ಕಲಿತೀವಿ, ಸಪ್ರಾಕ್ಷನ್ನ ಕಲಿತೀವಿ, ಮತ್ತೆ ಎಸ್ಟಿಮೇಷನ್ ಯಾವ ಥರ ಮಾಡೋದು ಅಂತ ಕಲಿತೀವಿ. ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್, ಒಂದೊಂದೇ ನಾನು ನಿಮಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ಇಲ್ಲಿ ಆಕ್ಟಿವಿಟಿನ ಕೊಟ್ಟಿದ್ದಾರೆ ನೋಡಿ. ಮೇಕ್ ಎ ಲೀಸ್ಟ್ ಆಫ್ ಅಟ್ಲೀಸ್ಟ್ 2 ಸಿಚುಯೇಷನ್ಸ್ ವೇರ್ ವಿ ಯೂಸ್ ಮಿಲಿ ಲೀಟರ್ ಇನ್ ಅವರ್ ಡೈಲಿ ಲೈಫ್. ಮಿಲಿ ಲೀಟರ್ ಅನ್ನೋದು ತುಂಬ ಚಿಕ್ಕದಾಗಿರುತ್ತೆ, ಅದು ತುಂಬ ಚಿಕ್ಕದಿರುತ್ತೆ. ಸೊ ಆ ಜಾರನ್ನ ಮಿಲಿ ಲೀಟರ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಮಿಲಿ ಲೀಟರ್ ಜಾರಿದು. ಸೊ ಅದರಲ್ಲಿ ನಾವು ಏನೇನನ್ನ ಅಳತೆ ಮಾಡ್ತೀವಿ ಅಂತ, ಮೆಜರಿಂಗ್ ಆಫ್ ಮೆಡಿಸಿನ್ ಡೋಸ್. ಸೊ ಮೆಡಿಸಿನ್ನ ಡೋಸ್ ಇರುತ್ತಲ್ಲ, ಅದನ್ನ ಮೆಜರ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಮೆಜರಿಂಗ್ ಆಫ್ ಸ್ಮಾಲ್ ಕ್ವಾಂಟಿಟಿ ಆಫ್ ಲಿಕ್ವಿಡ್, ಯಾವ್ದನ ಒಂದು ಚಿಕ್ಕದಾಗಿರೋ ಕ್ವಾಂಟಿಟಿನ ಅಳತೆ ಮಾಡಬೇಕು ಅಂದ್ರೂ ನಾವು ಮಿಲಿಮೀಟರ್ನ ಯೂಸ್ ಮಾಡ್ತೀವಿ. ಮೇಕ್ ಎ ಲಿಸ್ಟ್ ಆಫ್ 2 ಸಿಚುಯೇಷನ್ ವೇರ್ ವಿ ಯೂಸ್ ಲೀಟರ್ ಟು ಮೆಜರ್. ಲೀಟರ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಮಿಲ್ಕ್ ಆರ್ ಬೈಯಿಂಗ್ ವಾಟರ್ ಬಲ್ಕ್, ಅದನ್ನ ಯೂಸ್ ಮಾಡೋಕ್ಕೆ ಎಷ್ಟು ಲೀಟರ್ ಮಿಲ್ಕ್ ಬೇಕು, ನಮಗೆ ಹಾಲು ಬೇಕು ಅಂತ ಡೈಲಿ ನಾವು ಹಾಕ್ಸ್ಕೊಂತೀವಲ್ವಾ, ಸೊ ಅವಾಗ ಅಳತೆ ಮಾಡೋಕ್ಕೆ ಮಿಲ್ಕ್ನ ಯೂಸ್ ಮಾಡ್ತೀವಿ. ಮೆಜರಿಂಗ್ ಆಫ್ ಫ್ಯೂಯಲ್ ಫಾರ್ ವೆಹಿಕಲ್ಸ್ಗೆ ನಾವು ಫ್ಯೂಯಲ್ ಹಾಕುವಾಗ್ಲೂ ಅಷ್ಟೇ ಎಷ್ಟು ಲೀಟರ್ ಅಂತ ಮೆಜರ್ ಮಾಡ್ತೀವಿ. ಸೊ ಇದು 2 ಸಿಚುಯೇಷನ್ ಆಯಿತು. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ ವಿವರ್ಸ್, ಇಲ್ಲಿದೆ ರೈಟ್ ದ ಸೂಟಬಲ್ ಯೂನಿಟ್ ಫಾರ್ ದ ಮೆಜರ್ಮೆಂಟ್ ಯೂಸ್ಡ್ ಇನ್ ದ ಸಿಚುಯೇಷನ್ ಗಿವನ್ ಬಿಲೋ. ಯಾವ್ಯಾವ ಸಿಚುಯೇಷನ್ ಅಲ್ಲಿ ನಾವು ಲೀಟರ್ ಅಲ್ಲಿ ಅಳತೆ ಮಾಡ್ತೀವಿ, ಮತ್ತೆ ಯಾವ್ಯಾವ ಸಿಚುಯೇಷನ್ ಅಲ್ಲಿ ಮಿಲಿ ಲೀಟರ್ನ ಯೂಸ್ ಮಾಡ್ತೀವಿ ಅಂತ. ಕೆರೋಸಿನ್ ಇನ್ ಎ ಡ್ರಮ್ ಅಲ್ಲಿ ಕೆರೋಸಿನ್ ಇದೆ, ಅದನ್ನ ನಾವು ವೇಟ್ ಮಾಡಬೇಕು, ಮೆಜರ್ಮೆಂಟ್ ಮಾಡಬೇಕು ಅಂದ್ರೆ ನಾವು ಲೀಟರ್ನ ಯೂಸ್ ಮಾಡ್ತೀವಿ. ಮಿಲ್ಕ್ ಇನ್ ಎ ಕಪ್ಪಲ್ಲಿ ಮಿಲ್ಕ್ ಇದೆ, ಅದು ಮಿಲಿ ಲೀಟರ್ ಅಲ್ಲೇ ನಾವು ಯೂಸ್ ಮಾಡ್ಬೋದು, ಅಳತೆ ಮಾಡಬಹುದು. ಬಾಟಲ್ ಆಫ್ ಇಂಕ್ ಬಾಟಲ್ ಎಷ್ಟಿರುತ್ತೆ, ಚಿಕ್ಕದಾಗಿರುತ್ತೆ. ಸೊ ಆ ಚಿಕ್ಕದಾಗಿರೋ ಬಾಟಲ್ನ ನಾವು ಮಿಲಿ ಲೀಟರ್ ಅಲ್ಲಿ ಅಳತೆ ಮಾಡಬಹುದು. ವಾಟರ್ ಇನ್ ಎ ಬಕೆಟ್ ಅಲ್ಲಿರೋ ವಾಟರ್ನ ನಾವು ಲೀಟರ್ ಅಲ್ಲಿ ಮಾಡಬಹುದು. ಸಿರಪ್ ಇನ್ ಎ ಬಾಟಲ್ ಅಲ್ಲಿ ಸಿರಪ್ ಇರೋದು ನಾವು ಮಿಲಿ ಲೀಟರ್ಸ್ ಅಲ್ಲಿ ಅಳತೆನ ಮಾಡಬಹುದು. ಸೊ ನೆಕ್ಸ್ಟ್ ನೋಡಿ, ಕನ್ವರ್ಟ್ ದ ಫಾಲೋಯಿಂಗ್ ಲೀಟರ್ ಮೆಜರ್ಮೆಂಟ್ ಟು ಮಿಲಿ ಲೀಟರ್. ಸೊ ಯಾವ ಥರ ಮೆಜರ್ಮೆಂಟ್ ಕನ್ವರ್ಟ್ ಮಾಡಬೇಕು ಅಂದರೆ, ಇಂಟು 1000, ಎಷ್ಟನ ಲೀಟರ್ ಇರಲಿ ಅದಕ್ಕೆ ಇಂಟು 1000 ಮಾಡಿದಾಗ, ಮಲ್ಟಿಪ್ಲೈ ಬೈ 1000 ಮಾಡಿದಾಗ ನಮಗೆ ಸಿಗುತ್ತೆ 3 ಲೀಟರ್. ಅಂದರೆ 3 ಇಂಟು 1000 ಇಸ್ ಈಕ್ವಲ್ ಟು 3000 ಮಿಲಿ ಲೀಟರ್. ಇದನ್ನ ಲೀಟರ್ ಅಲ್ಲಿ ಮಿಲಿ ಲೀಟರ್ಗೆ ಕನ್ವರ್ಟ್ ಮಾಡಿರೋದು ನಾವು. 3 ಲೀಟರ್ ಅಂದರೆ 3 ಇಂಟು 1000 ಮಾಡಿದಾಗ 3000 ಮಿಲಿ ಲೀಟರ್ ಬರುತ್ತೆ. 7 ಲೀಟರ್ ಅಂದರೆ 7 ಇಂಟು 1000 ಇಸ್ ಈಕ್ವಲ್ ಟು 7000 ಮಿಲಿ ಲೀಟರ್. 2 ಲೀಟರ್ 500 ಮಿಲಿ ಲೀಟರ್ ಅಂದರೆ 2 ಇಂಟು 1000 ಪ್ಲಸ್ 500, 2500 ಮಿಲಿ ಲೀಟರ್. ನೆಕ್ಸ್ಟ್ 6 ಲೀಟರ್ 250 ಮಿಲಿ ಲೀಟರ್ ಅಂದರೆ ಎಷ್ಟಾಗುತ್ತೆ? ಸೊ 6 ಇಂಟು 1000 ಪ್ಲಸ್ 250, 6250 ಮಿಲಿ ಲೀಟರ್ ಆಗುತ್ತೆ. ಸೊ ಅರ್ಥ ಆಗ್ತಾ ಇದೆಯಾ ವಿವರ್ಸ್? ಮ್ಯಾಚ್ ದ ಕ್ವಾಂಟಿಟಿ ಆಫ್ ಲಿಕ್ವಿಡ್ ಇನ್ ಎ ಕಾಲಮ್ ವೇ ವಿತ್ ದ ಕಾಲಮ್ ಬಿ ಅಂಡ್ ರೈಟ್ ದ ಆನ್ಸರ್ ಇನ್ ದ ಬ್ಲ್ಯಾಂಕ್ ಸ್ಪೇಸ್. ಇಲ್ಲಿ ನೋಡಿ, 4 ಲೀಟರ್ಗೆ 4000 ಮಿಲಿ ಲೀಟರ್ ಆಗುತ್ತೆ. ಸೊ ಫಸ್ಟ್ ಈಸ್ 4000. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ 9 ಲೀಟರ್ ಈಸ್ ಈಕ್ವಲ್ ಟು 9000 ಮಿಲಿ ಲೀಟರ್. 9000 ಮಿಲಿ ಲೀಟರ್. 1250 ಮಿಲಿ ಲೀಟರ್ ಅಂದರೆ 1250 ಮಿಲಿ ಲೀಟರ್. 5 ಲೀಟರ್ 50 ml ಅಂದರೆ 5050 ಮಿಲಿ ಲೀಟರ್. ಸೊ 3 ಲೀಟರ್ 100 ಮಿಲಿ ಲೀಟರ್ ಅಂದರೆ
3100 milliliter. ಸೊ ಇಲ್ಲಿದೆ. ಸೊ ಈ ಥರ ಕನ್ವರ್ಟ್ ಮ್ಯಾಚ್ ದ ಫಾಲೋಯಿಂಗ್ ಮಾಡಬಹುದು. ಸೊ ಇವಾಗ ಮಿಲಿಲೀಟರ್ನ ಲೀಟರಲ್ಲಿ ಯಾವ ಥರ ಕನ್ವರ್ಟ್ ಮಾಡೋದನ್ನ ನೋಡ್ಕೊಳ್ಳಿ. ಇಲ್ಲಿ ಅಡಿಷನ್ ಇದೆ ನೋಡಿ, ಆ್ಯಡ್ ದ ಫಾಲೋಯಿಂಗ್ ಇದೆ. ಸೊ 0 + 0 is 0, 5 + 0 is 5, 2 + 5 is 7, 750 milliliter, 4000. ಸೊ ಫಸ್ಟ್ ಇಲ್ಲೊಂದು ಎಕ್ಸಸೈಸ್ ಇದೆ ನೋಡಿ ಫ್ರೆಂಡ್ಸ್, ಎಕ್ಸಸೈಸ್ 13.2 ಕನ್ವರ್ಟ್ ದ ಲೀಟರ್. ಕನ್ವರ್ಟ್ ಯಾವ ಥರ ಮಾಡೋದು ಅಂದ್ರೆ 5000 milliliter is equal to 5000 divided by 1000, 3030 ಕ್ಯಾನ್ಸಲ್, 5 ಲೀಟರ್ ಡಿವೈಡೆಡ್ ಬೈ 1000 ಮಾಡಬೇಕು. ಅದೇ ಲೀಟರ್ನ ಮಿಲಿಲೀಟರ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಇಂಟು 1000 ಮಾಡಬೇಕು. ಇದಕ್ಕೆ ಡಿವೈಡೆಡ್ ಬೈ 1000ನ ಮಾಡಬೇಕು. ಸೊ 9000 is equal to 9000 divided by 1000, 3030 ಕ್ಯಾನ್ಸಲ್, 9 ಲೀಟರ್. 6000 milliliter is equal to 6000 divided by 1000, 3030 ಕ್ಯಾನ್ಸಲ್. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ fill up the blanks with suitable words. 7250 ml ಗೆ 7 ಲೀಟರ್ ಆಗುತ್ತೆ, 250 ml ಆಗುತ್ತೆ. 3000 milliliterಗೆ 3 ಲೀಟರ್ ಆಗುತ್ತೆ. 7025 ml ಗೆ 7 ಲೀಟರ್ 25 ml ಆಗುತ್ತೆ. ಸೊ ನೆಕ್ಸ್ಟ್ ಅಡಿಷನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಸೊ 250 + 500 ml, 0 + 0 is 0, 5 + 0 is 0, 2 + 7 is 7, 2 + 5 is 7, 750 ml. 400 + 500, 900 ml. 125 + 223, 45 ml. 3 liter 500 ml, 5 liter 200 ml, 8 liter 700 ml ಆಗುತ್ತೆ. ಸೊ ಇಲ್ಲಿ ವರ್ಬಲ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ ನೋಡಿ. ಒಂದು ಮಿಲ್ಕ್ ಮ್ಯಾನ್ ಡೈರಿಗೆ ಮಂಡೇ 85 ಲೀಟರ್ 250 ml ಹಾಕ್ತಾನೆ, ಮತ್ತೆ ಟ್ಯೂಸ್ಡೇ 97 ಲೀಟರ್ 500 ml ಮಿಲ್ಕ್ನ ಹಾಕ್ತಾನೆ. ಸೊ ಟೋಟಲ್ ಆಗಿ ಎಷ್ಟು ಡಿಲಿವರ್ ಮಾಡ್ತಾನೆ ಅಂತ ನಾವು ಅಡಿಷನ್ ಮಾಡಿದಾಗ ಗೊತ್ತಾಗುತ್ತೆ. 0 + 0 is 0, 5 + 0 is 5, 2 + 5 is 7, 5 + 7 is 12, 12 ಗೆ 2, 1 is carry, 8 + 1 + 9 is equal to 18, 182 ಲೀಟರ್ 750 ml ಆಗುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ Hari has 3 buckets of capacity 9 liter, 15 liter, 20 liter. How much he can store 3 container? 3 ಕಂಟೈನರ್ ನಲ್ಲಿ ಎಷ್ಟು ಅವನು ಸ್ಟೋರ್ ಮಾಡಬಹುದು ಟೋಟಲ್ ಆಗಿ? 9 ಲೀಟರ್, 15 ಲೀಟರ್, 20 ಲೀಟರ್. 9 + 5 + 0 is 14, 14 ಗೆ 4, 1 is carry, 1 + 2 + 1 is 4, 44 ಲೀಟರ್ ಆಗುತ್ತೆ. ನೆಕ್ಸ್ಟ್, ಎ ರೇಷನ್ shopkeeper has 3 drums of capacity filled with kerosene. What is the total quantity of kerosene he stored? 100 ಲೀಟರ್, 150 ಲೀಟರ್, 50 ಲೀಟರ್ ಕೆರೋಸಿನ್ ಸ್ಟೋರ್ ಮಾಡ್ತಾನೆ. ಟೋಟಲ್ ಆಗಿ 0 + 0 + 0 is 0, 0 + 5 + 5 is 10, 10 is 0, 1 is carry, 1 + 1 + 1 is 3, 300 ಲೀಟರ್ ಆಗಿ ಅವನು ಟೋಟಲ್ ಕೆರೋಸಿನ್ ಸ್ಟೋರ್ ಮಾಡಬಹುದು. ಈ ಶಾಪ್ಕೀಪರ್ ಸೋಲ್ಡ್ 12 ಲೀಟರ್ 250 ml ಆಫ್ ಗ್ರೌಂಡ್ ನಟ್ಸ್ ಆಯಿಲ್, 500 milliliter, 5 liter 500 ml of coconut oil, 2 liter of giggly oil. How many liter did he sell together? ಸೊ ಅವನು ಎಷ್ಟು ಟೋಟಲ್ ಆಗಿ ಸೆಲ್ ಮಾಡ್ತಾನೆ ಅಂತ. 12, 5, 2 ಲೀಟರ್ಸ್, 250, 500, 00 ml. 0 + 0 + 0 is 0, 5 + 5 is 5, 2 + 5 is 7, 2 + 5 + 2 is 19, 19 ಗೆ 9, 1 is carry, 9, 1 is 1, 19 ಆಗುತ್ತೆ. ಟೋಟಲ್ ಆಗಿ 19 ಆಗುತ್ತೆ. 19 ಲೀಟರ್ 750 ml ಆಫ್ ಆಯಿಲ್ ಆಗುತ್ತೆ. ಸೊ ಅರ್ಥ ಆಗ್ತಾ ಇದೆಯಾ ವಿವರ್ಸ್? ನಿಮಗೆ ಏನಾನ ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ, ನಾನು ಹೇಳ್ತೀನಿ. ಸೊ ಬೆಂಗಳೂರು ಸಿಟಿನಲ್ಲಿ ಜೂನಲ್ಲಿ 150 ml ಆಫ್ ರೇನ್ಫಾಲ್ ಆಗಿತ್ತು. ಜುಲೈನಲ್ಲಿ 350 ml ಆಫ್ ರೇನ್ಫಾಲ್ ಆಗಿತ್ತು. ಆಗಸ್ಟಲ್ಲಿ 240 ml ಆಫ್ ರೇನ್ಫಾಲ್ ಆಗಿತ್ತು. ಟೋಟಲ್ ರೇನ್ಫಾಲ್ ಎಷ್ಟು? 0 + 0 + 0 is 0, 5 + 5 is 10, 10 + 4 is
14 ಗೆ 4, 1 ಕ್ಯಾರಿ, 1 + 1 is 2, 2 + 3 is 5, 5 + 2 is 7, 740 ml ಆಗುತ್ತೆ. ಸೊ ಇಷ್ಟು ವರ್ಬಲ್ ಪ್ರಾಬ್ಲಮ್ಸ್ ಆಯಿತು. ಇವಾಗ ಸಬ್ಟ್ರಾಕ್ಷನ್ ಪ್ರಾಬ್ಲಮ್ಸ್ ನೋಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ 800 - 500 ಕೊಟ್ಟಿದ್ದಾರೆ, 300 ml ಆಗುತ್ತೆ. ಸೊ ಇಲ್ಲಿ 0 - 0 is 0, 0 - 5, 0 ಇಂದ -5 ಹೋಗಲ್ಲ, ಬರೋ ತಗೊಂತೀವಿ, 10 ಆಗುತ್ತೆ. ಸೊ 10 5 ಹೋದ್ರೆ 5, ಇಲ್ಲಿ 4 ಉಳಿಯುತ್ತೆ, 4 3 ಹೋದ್ರೆ 1 ಆಗುತ್ತೆ, 150 ml ಆಗುತ್ತೆ. ಸೊ 181 - 81 ಎಷ್ಟಾಗುತ್ತೆ ನೋಡಿ. 1 1 ಹೋದ್ರೆ 0, 8 8 ಹೋದ್ರೆ 0, 1 is 100 ml ಆಗುತ್ತೆ. ಸೊ ನೆಕ್ಸ್ಟ್ 29 ಲೀಟರ್ 870 ml ಇದೆ. ಸೊ ಅದರಲ್ಲಿ 14 ಲೀಟರ್ 600 ml ಅನ್ನ ನಾವು ಸಬ್ಟ್ರಾಕ್ಟ್ ಮಾಡಬೇಕು. 0 0 ಹೋದ್ರೆ 0, 7 0 ಹೋದ್ರೆ 7, 8 6 ಹೋದ್ರೆ 2, 9 4 ಹೋದ್ರೆ 5, 2 1 ಹೋದ್ರೆ 1. ನೆಕ್ಸ್ಟ್ 0 0 ಹೋದ್ರೆ 0, 7 5 ಹೋದ್ರೆ 2, 8 4 ಹೋದ್ರೆ 4, 9 5 ಹೋದ್ರೆ 4, 16 2 ಹೋದ್ರೆ 14, 144 ಲೀಟರ್ 420 ml ಟೋಟಲ್ ಆಗಿ ಆಗುತ್ತೆ. ಇಲ್ಲಿ ವರ್ಬಲ್ ಪ್ರಾಬ್ಲಮ್ಸ್ ಇದೆ ನೋಡಿ. ಸರಿತಾ ಅನ್ನೋರು ಕೆರೋಸಿನ್ ಬ್ರಾಟ್ ಮಾಡಿದ್ದಾರೆ. ಸೊ ಅವ್ರು ಯೂಸ್ ಮಾಡಿರೋ ಕೆರೋಸಿನ್ ಎಷ್ಟಿದೆ ಮತ್ತೆ ರಿಮೈನಿಂಗ್ ಕೆರೋಸಿನ್ ಎಷ್ಟಾಗುತ್ತೆ ಅಂತ. ಅವ್ರು ಬ್ರಾಟ್ ಮಾಡಿರೋ ಕೆರೋಸಿನ್ 3 ಲೀಟರ್ 500 ml ಇದೆ. ಅವ್ರು ಯೂಸ್ ಮಾಡಿರೋದು 2 ಲೀಟರ್ 250 ml ಇದೆ. ಸೊ ಎಷ್ಟು ರಿಮೈನಿಂಗ್ ಇದೆ ಅಂತ ನೋಡ್ಕೊಳ್ಳಿ. 0 0 ಹೋದ್ರೆ 0, 0 5 ಹೋಗಲ್ಲ, ಬರೋ ತಗೊಂತೀವಿ, 10 ಆಗುತ್ತೆ, 10 5 ಹೋದ್ರೆ 5 ಆಗುತ್ತೆ. ಸೊ ಇಲ್ಲಿ ಬರೋ ತಗೊಂಡಿದ್ದೀವಿ, 5 ಇದ್ದಿದ್ದು 4 ಆಗುತ್ತೆ, 4 2 ಹೋದ್ರೆ 2, ಸೊ 3 1 ಹೋದ್ರೆ 1 ಲೀಟರ್ 250 ml ಅವ್ರ ಹತ್ರ ಇನ್ನೂ ರಿಮೈನಿಂಗ್ ಇರುತ್ತೆ. ಸೊ ನೆಕ್ಸ್ಟ್ ದ ಕೆಪಾಸಿಟಿ ಆಫ್ ಮಿಲ್ಕ್ ಕುಕ್ಕರ್ 2 ಲೀಟರ್ 500 ml. ದಿಸ್ ಕಂಟೈನ್ ಫಿಲ್ 1 ಲೀಟರ್ 200 ml ಆಫ್ ಹೌ ಮಚ್ ಮಿಲ್ಕ್ ಕಂಟೈನರ್ ಫಿಲ್ಡ್ ವೆಜಲ್. ಸೊ ಇನ್ನ ಎಷ್ಟು ಕ್ಯಾನಲ್ಲಿ ನಾವು ಫಿಲ್ ಮಾಡಬಹುದು ಅಂತ. 2 ಲೀಟರ್ 500 ml ಅನ್ನ ಮಿಲ್ಕ್ ಅಲ್ಲಿ ಹಾಕಿದ್ದಾರೆ. ಸೊ 1 ಲೀಟರ್ 200 ml ಅವ್ರದ್ದು ಹಾಕಿದ್ದಾರೆ. ಎಷ್ಟು ಇನ್ನ ರಿಮೈನಿಂಗ್ ಇದೆ ಅಂತ. 0 0 ಹೋದ್ರೆ 0, ಸೊ 0 0 ಹೋದ್ರೆ 0, 5 2 ಹೋದ್ರೆ 3, 2 1 ಹೋದ್ರೆ 1 ಲೀಟರ್ 300 ml ಇನ್ನ ಅಲ್ಲಿ ಕುಕ್ಕರ್ ಅಲ್ಲಿ ಮಿಲ್ಕ್ ನ ನಾವು ಫಿಲ್ ಮಾಡಬಹುದು. The capacity of water tank is 500 ml and the container water is 375 ml. ಇನ್ನ ಎಷ್ಟು ನಾವು ಪವರ್ ಮಾಡಬಹುದು, ಇನ್ನ ಎಷ್ಟು ವಾಟರ್ ಅಲ್ಲಿ ಹಾಕಬಹುದು ಅಂತ. 0 5 ಹೋಗಲ್ಲ, ಬರೋ ತಗೊಂತೀವಿ, ಇಲ್ಲೂ ಇಲ್ಲ, ಇಲ್ಲಿಂದ ತಗೊಂತೀವಿ. ಸೊ ಇಲ್ಲಿ 10 ಆಗುತ್ತೆ, ಇಲ್ಲಿ ತಗೊಂಡಾಗ ಇಲ್ಲಿ 9 ಆಗುತ್ತೆ, ಇಲ್ಲಿ 10 ಆಗುತ್ತೆ. 10 5 ಹೋದ್ರೆ 5, 9 7 ಹೋದ್ರೆ 2, ಇಲ್ಲಿ ತಗೊಂಡಿದೀವಲ್ವಾ, ಇಲ್ಲಿ ತಗೊಂಡಿದೀವಿ. ಸೊ 5 4 ಆಗುತ್ತೆ, 4 3 ಹೋದ್ರೆ 1. ದ ಫಿಲ್ಡ್ ದ ಟ್ಯಾಂಕ್ ಟು ಇಟ್ಸ್ ಕೆಪಾಸಿಟಿ ಈಸ್ 125 ಲೀಟರ್. ಇನ್ನ ನಾವು ವಾಟರ್ನ ಫಿಲ್ ಮಾಡಬಹುದು. ಸೊ ನೆಕ್ಸ್ಟ್ ಕೂಲ್ ಡ್ರಿಂಕ್ ಬಾಟಲ್ ಎಷ್ಟಿರುತ್ತೆ, 500 ml ಇರುತ್ತೆ. ಕೂಲ್ ಡ್ರಿಂಕ್ ಲೆಫ್ಟ್ ಎಷ್ಟು ಮಿಕ್ಕಿದೆ ಇನ್ನ ಅಂದ್ರೆ 320 ml ನಿಕ್ಕಿದೆ. ಮತ್ತೆ ಎಷ್ಟು ನಾವು ಕನ್ಸ್ಯೂಮ್ ಮಾಡಿದೀವಿ ಅಂತ. 0 0 ಹೋದ್ರೆ 0, 0 2 ಹೋಗಲ್ಲ, ಬರೋ ತಗೊಂತೀವಿ, 10 ಆಗುತ್ತೆ, 10 2 ಹೋದ್ರೆ 8, ಬರೋ ತಗೊಂಡಿದೀವಲ್ವಾ, 5 ಇದ್ದಿದ್ದು 4 ಆಗುತ್ತೆ, 4 3 ಹೋದ್ರೆ 180 ml ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ರಾಜೀವ್ ಪೆಟ್ರೋಲ್ನ ಕಾರಲ್ಲಿ ಹಾಕ್ಸ್ಕೊಂಡಿದ್ದಾರೆ 12 ಲೀಟರ್ 800 ml ಅಷ್ಟು. ಅವರು ಯೂಸ್ ಮಾಡಿರೋದು 3 ಲೀಟರ್ 500 ml. ಇನ್ನು ರಿಮೈನಿಂಗ್ ಎಷ್ಟಿದೆ ಅಂತ. 0 0 ಹೋದ್ರೆ 0, 0 0 ಹೋದ್ರೆ 0, 8 5 ಹೋದ್ರೆ 3, 12 3 ಹೋದ್ರೆ 9 ಲೀಟರ್ 300 ml ನ ಇನ್ನು ಅವರು ಮಾಡಬಹುದು. ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಎಸ್ಟಿಮೇಷನ್ನ ಬಡಿಯಬಹುದು. ಎಲ್ಲಿ ನಾವು ಏನೇನನ್ನ ಸಿಚುಯೇಷನಲ್ಲಿ ಎಸ್ಟಿಮೇಟ್ ಮಾಡ್ತೀವಿ. ಎಸ್ಟಿಮೇಟ್ ದ ರೈಸ್ ನಾವು ಕುಕ್ ಮಾಡ್ತಾ ಇರುವಾಗ ಇಷ್ಟು ತೂಕ ಅಂತ ನಾವೇ ಎಸ್ಟಿಮೇಷನ್ ಮಾಡಿಕೊಂಡು ನಾವೇ ಇಮ್ಯಾಜಿನ್ ಮಾಡ್ಕೊಂಡು ತಗೊಳ್ತೀವಲ್ವಾ, ಅದಕ್ಕೆ ಎಸ್ಟಿಮೇಷನ್ ಅಂತ ಕರಿತೀವಿ. ಮತ್ತು ಎಸ್ಟಿಮೇಟಿಂಗ್ ದ
ಟೈಮು ಅಷ್ಟೇ ಇಷ್ಟು ಇರಬಹುದು. ಸೂರ್ಯನ ನೋಡಿ ನಾವು ಟೈಮ್ ಇವಾಗ 12 o'clock ಇರ್ಬೋದು, 12:30 ಇರ್ಬೋದು ಅಂತ ಎಸ್ಟಿಮೇಟ್ ಮಾಡ್ಕೊತೀವಿ. ಮತ್ತು ಕ್ವಾಂಟಿಟಿ ಆಫ್ ಪೇಂಟ್, ಒಂದು ವಾಲಿಗೆ ಇಷ್ಟು ಹಿಡಿಯುತ್ತೆ ಅನಿಸುತ್ತೆ ಅಂತ ನಾವು ಕ್ವಾಂಟಿಟಿ ಆಫ್ ಪೇಂಟ್ ಕೂಡ ಎಸ್ಟಿಮೇಷನ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಯಾವುದರಲ್ಲಿ ಲೀಟ್ರಲ್ಲಿ ನಾವು ಫಿಲ್ ಮಾಡ್ಬೋದಾ, ಇದು ಮಿಲಿ ಲೀಟರಲ್ಲಿ, ಗ್ಲಾಸನ್ನ ಮಿಲಿ ಲೀಟರಲ್ಲಿ ಫಿಲ್ ಮಾಡಬಹುದು, ಬೌಲನ್ನ 20 ಲೀಟರಲ್ಲಿ ಫಿಲ್ ಮಾಡಬಹುದು, ಬಾಟಲಲ್ಲಿ ಮಿಲಿ ಲೀಟರಲ್ಲೇ ಫಿಲ್ ಮಾಡಬಹುದು. ಈ ವೆಸಲ್ಲಿಗೆ ನಾವು 8 ಲೀಟರ್, ಬಕೆಟಿಗೆ 15 ಲೀಟರ್, ವ್ಯಾಕ್ಸಿನಿಗೆ ಮಿಲಿ ಲೀಟರಲ್ಲಿ ನಾವು ಮೆಜರ್ ಮಾಡಬಹುದು. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ ನೋಡಿ. ವಾಲ್ಯೂಮ್ ಆಫ್ ವಾಟರ್ ಇನ್ ಎ ಸ್ಕೂಲ್ ಟ್ಯಾಂಕ್, ಇದು ನಮ್ಮ ಸ್ಕೂಲ್ ಬಗ್ಗೆ ನಾನು ಬರೆದಿದ್ದೀನಿ. 2000 ಲೀಟರ್ ಇದೆ. ವಾಲ್ಯೂಮ್ ಆಫ್ ವಾಟರ್ ಇನ್ ಎ ವಾಟರ್ ಜಗ್, ಒಂದು ಜಗ್ಗಲ್ಲಿ 1 ಲೀಟರ್ ಇರುತ್ತೆ. ವಾಲ್ಯೂಮ್ ಆಫ್ ವಾಟರ್ ಎ ಕೌ ಡ್ರಿಂಕ್ಸ್ ಪರ್ ಡೇ, ಅವ್ರು 20 ಮಿಲಿ ಲೀಟರ್ ಒನ್ ಡೇಗೆ ಕೌ 20 ಲೀಟರ್ ಕೂಡ ಕುಡಿಯುತ್ತೆ. ವಾಲ್ಯೂಮ್ ಆಫ್ ವಾಟರ್ ಆ್ಯಂಡ್ ಅಡಲ್ಟ್ ಡ್ರಿಂಕ್ 7 ಲೀಟರ್ ಕುಡಿಯುತ್ತೆ. ಸೊ ಎಷ್ಟು ನಾವು ಕುಡಿತೀವಿ ಅಂತ ಅದು ಅಸ್ಯೂಮ್ ಮಾಡಿರೋದು. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನಾವು ಎಸ್ಟಿಮೇಟ್ ದ ವಾಲ್ಯೂಮನ್ನು ಬರಿಬೇಕು. ವಾಟರ್ ಇನ್ ಎ ವಾಟರ್ ಫಿಲ್ಟರ್ 10 ಲೀಟರ್ಸ್ ಇರುತ್ತೆ, 8 to 5 ಲೀಟರ್ಸ್ ಇರುತ್ತೆ. ಆ್ಯಕ್ಚುಯಲ್ ಆಗಿ ನಾವು ಎಸ್ಟಿಮೇಷನ್ 10 ಲೀಟರ್ಸ್ ಇರುತ್ತೆ ಅಂತ ಅನ್ಕೊಳ್ತೀವಿ. ವಾಟರ್ ಬಾಟಲಲ್ಲಿ 1 ಲೀಟರ್ ಇರುತ್ತೆ, ಬಟ್ ಆ್ಯಕ್ಚುಯಲ್ ಆಗೂ ಅದು 1 ಇರುತ್ತೆ. ವಾಟರ್ ಇನ್ ಎ ಸಂಪಲ್ 1000 ಲೀಟರ್ ಅಂತ ನಾವು ಇಮ್ಯಾಜಿನ್ ಮಾಡ್ತೀವಿ, ಬಟ್ 250 ಲೀಟರ್ ಅದರಲ್ಲಿ ಫಿಲ್ ಆಗಿರುತ್ತೆ. ಸೊ ಇಷ್ಟು ಫ್ರೆಂಡ್ಸ್ ನಿಮಗೆ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋನ ನೋಡಿ ನೀವು ಹಂಗೆ ಹೊರಟೋಗ್ತೀರಾ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನೀವು 1 ಸಬ್ಸ್ಕ್ರೈಬ್ ಕೂಡ ನನಗೆ ಪ್ರೋತ್ಸಾಹ ನೀಡುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಬಾಯ್.